ಸಮಾಸಗಳು ಉಪಉದ್ದೇಶ ಅಥವಾ ನಿರ್ದಿಷ್ಟಗಳು ಹೇಳ್ತೀವಿ. ಮತಾನ ಹೇಳೋದು, ಪರಿಚಯ ದೇನ, विवरण देना, वर्णन करना, पता लगाना, कारण बताना, संबंध स्थापित करना. इಷ್ಟು ಸಮಜ್ನ ಅಡಿಯಲ್ಲಿ ಬರುವಂತ ಪ್ರಶ್ನೆಗಳು. ಈ ಡಾಟಾ ಬಿಡಿ, ಸುಮ್ಮನೆ ಅದು ಬಂದಿದೆ, ಅದು ಹಾಗೆ ಇಟ್ಕೊಂಡಿದ್ದಾರೆ, ಅದ್ರ ಮಧ್ಯೆ ನೋಡ್ಕೊಳ್ಳಿ. ಕ್ಯಂ ಯಾಕೆ ಬಂದಿದೆ ಅಲ್ವಾ, ಯಾಕೆ ಅಂತ ಹೇಳಿ ಉತ್ತರ ಕೊಟ್ಟಿಲ್ಲ. ಕೈಸೆ ಹೇಗೆ ಸಮಜ್ನಲ್ಲಿ ಕ್ಯಾ ಮತ್ತೆ ಕ್ಯಾ ಬಂದಿದೆ, ಕೆಲವು ಬರ್ಬೋದು. ಯಾವ್ಯಾವ ಸಮಜ್ನದಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತವೆ ನೋಡ್ಕೊಳ್ಳಿ. ಬಹುವಿಕಲ್ಪ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ 4 ಸಂಧಿ ಸಮಾಸಗಳಂತ ಕ್ವಶನ್. ಅನುರೂಪದಲ್ಲಿ 4 ಸಮಾಸ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡೇ ಬರೀಬೇಕು, ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಇರೋಲ್ಲ. ಹಾಗಾಗಿ 1 ಮಾರ್ಕ್ಸ್ ಇಂದ 2 ಕ್ವಶನ್ ಇರುತ್ತೆ. 1 ಮಾರ್ಕ್ಸ್ 4 ಕ್ವಶನ್ ಇರ್ತಲ್ಲ, 2 ಮಾರ್ಕ್ಸ್ ಇಲ್ಲಿ ಬರುತ್ತೆ. 2 ಸ್ಮರಣೆ. 2 ಮಾರ್ಕ್ಸ್ 3 ಕ್ವಶನ್ 6 ಅಂತ. 2 ಮಾರ್ಕ್ಸ್ ಕೂಡ ಇರುತ್ತೆ, ಅದು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಪೂರಕ ವಚನ 4 ಕೂಡ 4 ಕ್ವಶನ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬರುತ್ತೆ. ಪೂರಕ ವಚನ ಇರ್ತಲ್ಲ ಪ್ಯಾಸೇಜ್ ಅಲ್ಲಿ ಆ 4 ಅನುವಾದ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ, ಅರ್ಥ ಆದ್ರೆ ಮಾತ್ರ ಬರೆಯೋದು ಅಂಡರ್ಸ್ಟ್ಯಾಂಡಿಂಗ್. ಹಾಗಾಗಿ ಅನುವಾದ ಇಲ್ಲ, ಕನ್ನಡ ಅನುವಾದ ಇದೆಯಲ್ಲ 3 ಮಾರ್ಕ್ಸ್ ಅದು ಫುಲ್ ಅಲ್ಲಿ. ಪ್ಯಾಸೇಜ್ ಅಪಠಿತ ಗದ್ಯ ಅಲ್ಲ, ಅದು ಪ್ಯಾಸೇಜ್ ಅಲ್ಲ, ಪೂರಕ ವಚನ ಅಂದ್ರೆ 2 ಪಾರ್ಟ್. ಇದು ಅಪಠಿತ ಪ್ಯಾಸೇಜ್ ಇಲ್ಲ. ಇದು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಅವನಿಗೆ ಕ್ವಶನ್ ಅರ್ಥ ಆದ್ರೆ ಅಲ್ಲಿ ಓದ್ಕೊಂಡು ಹೋಗ್ಕೊಂಡು ಬರೀತಾರೆ. ಓದಕ್ಕೆ ಬರಲಿಲ್ಲ ಅಂದ್ರೆ ಸ್ಮರಣೆ ಇಲ್ಲ, ಯಾವುದಿಲ್ಲ. ಇದರ ಆಧಾರದ ಮೇಲೆ ಸಮಜ್ನ 2 ಉದ್ದೇಶಗಳ 2 ಸ್ಮರಣ ಆಯಿತು, ಅಂಡರ್ಸ್ಟ್ಯಾಂಡಿಂಗ್. ವೆರಿ ಇಂಪಾರ್ಟೆಂಟ್. ಹೀಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್. ಓಕೆ, ಎಕ್ಸ್ಪ್ರೆಷನ್, अभिव्यक्ति, ज्ञान और समझ के आगे का स्तर. ज्ञान इतना मतलब अंडरस्टैंडिंग इतना ಅದರ ನೆಕ್ಸ್ಟ್ ಲೆವೆಲ್ ಯಾವುದು अभिव्यक्ति ಅಂತ ಕರೀತೀವಿ. ನೋಡಿ ಅದರಲ್ಲಿ ನಿರ್ದಿಷ್ಟಗಳು ಯಾವುವು? उसमें निर्दिष्ट है विवरण देना, वर्णन करना, इल्लू का वर्णन कीजिए, स्पष्ट करना और समर्थक करना. ಸಮರ್ಥನೆ ಮಾಡ್ಕೊಳ್ಳಿ ಆ ಕ್ವಶನ್ಸ್. ಅದಕ್ಕೆ ಒಂದಿಷ್ಟು ಕ್ವಶನ್ಸ್ ಅಲ್ಲಿ ಸುಮ್ಮನೆ ಒಂದು ಉದಾಹರಣೆಗೆ ಎಕ್ಸಾಂಪಲ್ ಕೊಡಲಾಗಿದೆ. ಒಂದು ಕ್ವಶನ್, पहला क्वेश्चन है बसंत नोट बुलाकर वापस क्यों नहीं लौटा, कारण स्पष्ट. सगला प्रश्न यही है कि सीधा प्रश्न है, बसंत ईमानदार लड़का है कैसे, यही क्वेश्चन नोट्स में है ना. अगर एप्लीकेशन लेवल प्रश्न होता ऐसा होता, बसंत नोट बुलाकर वापस क्यों नहीं लौटा, कारण. उत्तर ये क्या है ना, बसंत ईमानदार लड़का है, वही उत्तर इसमें निहित है. ठीक है. और एक क्वेश्चन है, लेखिका ने गिल्लू के प्राण कैसे बचाए बताए. ಅದು ಸೇಮ್ ಸೀದಾ ಇದೆ. ಒಂದು ಇರಲಿ ಅಥವಾ ಒಂದು ಅದರಲ್ಲಿ ಬೇಕಾದ್ರೆ ನೀವು ಚೇಂಜಸ್ ಮಾಡಿ ಕ್ವಶನ್ಸ್ ಹೇಗೆ ಬೇಕಾದ್ರೆ ಕೇಳಿ, ಮಕ್ಕಳಿಗೆ ಬೇರೆ ಬೇರೆ ತರ ಕೇಳಿ. ಅಥವಾ ಇದು काश्मीर सेब वाली क्वेश्चन, सेब वाला और मिठाई वाले का दोनों में तुलना कीजिए. इतना होलिके ಮಾಡಿ ಹೆಂಗಿದೆ. सेब वाला धोखेबाज है, मिठाई वाला ईमानदार. गुनाहों पट्टी मांगे और क्षमा मांगे ना मिठाई वाला. नेक्स्ट, दक्षिणी सिक्किम के वातावरण का वर्णन बचेंद्री कैसे करते स्पष्ट अंडरस्टैंडिंग लेवल ಅಲ್ವಾ ಇದೆ ನೋಟ್ಸ್ ಅಲ್ಲಿ ಇದೆ. ಅದೇ ಆನ್ಸರ್. ಕ್ವಶನ್ಸ್ ಮಾತ್ರ ಸ್ವಲ್ಪ ಉಲ್ಟಾ ಪಲ್ಟಾ ಇರ್ತದೆ. ಯಾವ ತರ ಬಂದ್ರು ಮಕ್ಕಳು ಬರಿಬಹುದು ನೋಡಿ. ಅಲ್ಲಿ ಊರು ಬರೆಯೋದೇ ಇಲ್ಲ, ಶೀಶೆ ಜೈಸೆ